ಇಲ್ಲ ಮನೇಲಿ ಏನಂದ್ರೆ ಒಂದು ಟಾಪಿಕ್ಗೋಸ್ಕರ ಎಲ್ರು ಕಾಯ್ತಿರ್ತೀವಿ ನಾಮಿನೇಷನ್ಸ್ಗೆ ಇದಕ್ಕೆ ಎಲ್ರು ಅಷ್ಟೇ ಅವ್ರವ್ರ ಗೇಮ್ ಆಡ್ಬೇಕು ಅವ್ರದ್ದು ಒಂದು ವಿಚಾರನ ಕ್ಲೋಸ್ ಮಾಡಿ ಮುಂದಕ್ಕೆ ಹೋಗ್ಬೇಕಂದ್ರೆ ಒಂದು ಟಾಪಿಕ್ಗೋಸ್ಕರ ಎಲ್ರು ಅವ್ರವ್ರ ಆಟ ಆಡೋದಕ್ಕೆ ಕಾಯ್ತಿರ್ತೀವಿ. ಅಲ್ಲಿ ಅಗ್ರೆಸಿವ್ ಆಗಿದ್ದು ಹೌದು, ಆ ಮೂಮೆಂಟ್ ಅಲ್ಲಿ ನಾನು ಆಗ್ಬಾರ್ದಿತ್ತು ಆದೆ. ಅದು ನಾನು ಸಿಕ್ಕಾಪಟ್ಟೆ ಜೋರಾಗೂ ಹೊಡೆದಿಲ್ಲ, ಹಿಂಗ್ ಅಂದಿರೋದು. ನನ್ಗೆ ಇಮಿಡಿಯೇಟ್ ಆಗಿ ಫ್ಲಾಶ್ ಆಯ್ತು. ಅದಾಗಿದ ತಕ್ಷಣ ಶೀಟ್ ಹನುಮಂತಗ್ ನಾನ್ ಯಾಕೆ ಹಿಂಗ್ ಮಾಡ್ದೆ ಅಂತ ಇಮಿಡಿಯೇಟ್ ಆಗಿ ಹೋಗಿ ಹನುಮಂತಣ್ಣ ಸಾರಿ ಹನುಮಂತಣ್ಣ ನಾನು ಕಾಲ್ಗೆ ಬಿದ್ಬಿಡ್ತೀರಿ ನೀವು ಅಲ್ಲಿ ಧನುನು ಮತ್ತೆ ಹನುಮಂತ ಅವ್ರು ಕೂತ್ಕೊಂಡಿದ್ದಾಗ. ನಂಗೆ ಅದೊಂಥರ ಫ್ಲಾಶ್ ಆಯ್ತು ಸಡನ್ ಆಗಿ, ಶಿಟ್ ಯಾಕೆ ಇಷ್ಟ ಅಗ್ರೆಸಿವ್ ಅದೇ. ಮನೇಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದೆ. ನಾನು ಭವ್ಯ ಒಬ್ಳೆ ಅಗ್ರೆಸಿವ್ ಆಗಿ ಆಡಿಲ್ಲ, ಭವ್ಯ ಒಬ್ಳೆ ಹೊಡೆದಿಲ್ಲ, ಎಲ್ರ ಕಡೆಯಿಂದನೂ ಆಗಿದೆ. ಅಲ್ಲಿ ಹೈಲೈಟ್ ಆಗಿದ್ದು ನಂದು ಒಬ್ಳದು ಸ್ವಲ್ಪ. ಸೊ ಹನುಮಂತಕ್ಕೆ ಅದಾಗಿದ ತಕ್ಷಣ ಶೇಟ್ ಯಾಕೆ ಇಷ್ಟ ಅಗ್ರೆಸಿವ್ ಅದೇ. ನಾನು ಇಮಿಡಿಯೇಟ್ ಆಗಿ ಫ್ಲಾಶ್ ಆಗಿದ ತಕ್ಷಣ ಹನುಮಂತಣ್ಣ ರಿಯಲಿ ಸಾರಿ, ನನ್ಗೆ ಅದು ಯಾಕೆ ಹಂಗ ಆಡಿದೆ ಅಂತ ಗೊತ್ತಿಲ್ಲ, ಕ್ಷಮಿಸಿ ನಾನು ಸಾರಿ ಕೇಳೋದ್ರಿಂದ ಯಾವುದು ಕಮ್ ಬ್ಯಾಕ್ ಮಾಡಿಲ್ಲ. ನಾನು ಎಷ್ಟೊಂದು ಸರಿ ಸಾರಿ ಡಸಂಟ್ ಬ್ರಿಂಗ್ ಎನಿಥಿಂಗ್ ಅಂತ ನಾನು ಹೇಳಿದ್ದೀನಿ. ಆದ್ರೂ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸಿ. ಒಂದ್ 2-3 ದಿನ ನಂಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ತು, ಯಾಕೆ ಕೈ ಎತ್ತದೆ ಇಷ್ಟು ದಿನ ನಾನು ಇದು ಮಾಡ್ಕೊಂಡಿಲ್ಲ, ಯಾಕೆ ಹಿಂಗ್ ಮಾಡ್ಕೊಂಡೆ. ಬಟ್ ನನ್ನ ಆಟಕ್ಕೆ ಎಲ್ಲೋ ಡೌನ್ಫಾಲ್ ಆಗಿದೆ ಅಂತ ಅನ್ಕೊಂಡಿಲ್ಲ, ಬಿಕಾಸ್ ಒಳಗಡೆ ಏನೋ ಗೊತ್ತಾಗ್ತಿರ್ಲಿಲ್ಲ ಹೊರಗಡೆ ಜನ ಯಾವ ರೀತಿ ತಗೊಂಡಿದ್ರು ಅಂತ. ಬಟ್ ನಂಗದು ನಾನು ಮಾಡಿದ್ದು ಮಿಸ್ಟೇಕ್ ಅಂತ ನನ್ಗೆ ಗೊತ್ತಿತ್ತು. ಅಕ್ಸೆಪ್ಟೆನ್ಸಿ ಇರಬೇಕು ಮೇನ್ಲಿ. ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ, ಎಸ್ ಸರ್ ನಾನು ಮಾಡಬಾರ್ದಿತ್ತು ಮಾಡಿದೆ.